ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯ ಕೋರ್ಟ್ನಿಂದ ಅನಾರೋಗ್ಯದ ಸಲುವಾಗಿ ಬೇಲ್ ತೆಗೆದುಕೊಂಡು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕೋರ್ಟ್ನ ಆದೇಶದಂತೆ ಯಾರೊಬ್ಬರಿಗೂ ನೋಡಲು ಅವಕಾಶವನ್ನು ಮಾಡಿಕೊಡುತ್ತಿಲ್ಲ. ಆದರೆ ಕೆಲವು ಆಕ್ಟರ್ಸ್ಗಳು, ನಿರ್ಮಾಪಕರು, ಡೈರೆಕ್ಟರ್ಗಳು ಕದ್ದು ಮುಚ್ಚಿ ದರ್ಶನ್ ಅವರನ್ನು ನೋಡುತ್ತಿದ್ದಾರೆ. ಆದರೆ ತೀವ್ರ ಬೆನ್ನುವಿನ ಸಮಸ್ಯೆಯಿಂದ ಬಳಲುತ್ತಿರುವ ದರ್ಶನ್ ಸರ್ಜರಿಯ ಅವಶ್ಯಕತೆ ಇದೆ. ಆದರೆ ಅದನ್ನು ದರ್ಶನ್ ಅವರು ಸರ್ಜರಿ ಬೇಡ, ಹೇಗಾದರೂ ಹಾಗೆ ಸರಿ ಮಾಡಿ ಎಂದು ಡಾಕ್ಟರ್ಗಳಲ್ಲಿ ಹಠ ಹಿಡಿದಿದ್ದಾರಂತೆ. ಇಷ್ಟು ಒಂದು ಕಡೆ ಆದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇದೇ ಮುಂದಿನ ಭಾನುವಾರ ದರ್ಶನ್ ಅನ್ನು ಮೀಟ್ ಮಾಡಲು ಹೋಗುತ್ತಿರುವ ವಿಷಯ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ವೀಕ್ಷಕರೇ, ಏಕೆಂದರೆ ಕೆಲವೊಂದು ಇನ್ಸಿಡೆಂಟ್ಗಳಿಂದ ದರ್ಶನ್ಗೂ ಮತ್ತು ರಾಜ್ಕುಮಾರ್ ಫ್ಯಾಮಿಲಿಗೂ ಆಗಲ್ಲ ಎಂಬ ವದಂತಿಗಳು ಇದ್ದವು. ಆದರೆ ಈಗ ಖುದ್ದಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ ಮತ್ತು ಅವರ ಹೆಂಡತಿ ಗೀತಾಕ್ಕ ಅವರು ಮುಂದಿನ ಭಾನುವಾರ ಹೋಗಲಿದ್ದಾರೆ ಅನ್ನೋ ವಿಷಯ ಎಲ್ಲೆಡೆ ಸುದ್ದಿಗೆ ಗ್ರಾಸವಾಗಿದೆ. ಇದರಿಂದ ದರ್ಶನ್ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳಿಗೆ ತುಂಬಾ ಸಂತೋಷವಾಗಿದೆ. ಏಕೆಂದರೆ ಶಿವಣ್ಣ ಅವರು ಹೇಳುವ ಹಾಗೆ ಕಾಂಟ್ರವರ್ಸಿಗಳು ಸಾಕು, ನಮ್ಮ ಕನ್ನಡ ಚಿತ್ರರಂಗವನ್ನ ಇನ್ನೂ ಎಲ್ಲರೂ ಸೇರಿ ಇನ್ನೂ ಎತ್ತರಕ್ಕೆ ಬೆಳೆಸೋಣ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದರು. ಇದರಿಂದ ದರ್ಶನ್ ಅಭಿಮಾನಿಗಳು ಶಿವಣ್ಣ ಅವರಿಗೆ ಫಿದಾ ಆಗಿ ಲಕ್ಷಾಂತರ ಮಟ್ಟದಲ್ಲಿ ಲವ್ ಯು ಶಿವಣ್ಣ ಅಂತ ಕಮೆಂಟ್ಗಳು ಹರಿದು ಬಂದಿದ್ದವು. ಈಗ ಶಿವರಾಜ್ ಕುಮಾರ್ ಅವರ ಈ ನಡೆ ದರ್ಶನ್ ಅಭಿಮಾನಿಗಳಲ್ಲಿ ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳಲ್ಲಿ ತುಂಬಾ ಜನಗಳಿಗೆ ಇನ್ಸ್ಪೈರ್ ಆಗಿದೆ. ಇದರಿಂದ ಕನ್ನಡ ಚಿತ್ರರಂಗದಲ್ಲಿ ಹೊಸ ಬೆಳವಣಿಗೆಯು ಕಾಣುತ್ತಿದೆ ಮತ್ತು ಎಲ್ಲ ಅಭಿಮಾನಿಗಳಲ್ಲಿ ಸಂತೋಷವಾಗಿದೆ. ವೀಕ್ಷಕರೇ, ಶಿವಣ್ಣನವರ ಈ ನಡೆಯ ಬಗ್ಗೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.